ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಸುರಪುರದಲ್ಲಿ RKN ಕ್ರಿಕೆಟ್ ಟೂರ್ನಮೆಂಟ್ ಕ್ವಾರ್ಟರ್ ಫೈನಲ್ ಭರ್ಜರಿ. ರಾಜ್ಯದ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳ ಭಾಗವಹಣೆ, ಸಾವಿರಾರು ಪ್ರೇಕ್ಷಕರ ಕಿಕ್ಕಿರಿದ ಮೈದಾನ. ಸುರಪುರ ನಗರದಲ್ಲಿ ನಡೆದ RKN ಕ್ರಿಕೆಟ್ ಟೂರ್ನಮೆಂಟ್ನ ಕ್ವಾರ್ಟರ್ ಫೈನಲ್ ಪಂದ್ಯಾವಳಿ ಅತ್ಯಂತ ಉತ್ಸಾಹಭರಿತವಾಗಿ ಹಾಗೂ ಕ್ರೀಡಾ ಜೋಶ್ನೊಂದಿಗೆ ನೆರವೇರಿತು. ಪಂದ್ಯಗಳು ಚುರುಕಿನಿಂದ ಸಾಗಿದ್ದು, ಎರಡೂ ತಂಡಗಳ ಆಟಗಾರರು ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಪ್ರೇಕ್ಷಕರಲ್ಲಿ ರೋಚಕತೆ ಮೂಡಿಸಿದರು. ಪ್ರತಿ ಓವರ್, ಪ್ರತಿ ರನ್ ಹಾಗೂ ಪ್ರತಿ ವಿಕೆಟ್ಗೆ ಮೈದಾನದಲ್ಲಿದ್ದ ಅಭಿಮಾನಿಗಳು ಕೂಗಾಟ ಚೀರಾಟಗಳಿಂದ ಆಟಗಾರರನ್ನು ಉತ್ತೇಜಿಸಿದರು. ಪಂದ್ಯಾವಳಿಗೆ ಯೂತ್ ಅಧ್ಯಕ್ಷರಾದ ರಾಜಾ ಕುಮಾರ್ ನಾಯಕ್ ಅವರು ಚಾಲನೆ ನೀಡಿ ಆಟಗಾರರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರಾಜಾ ವಿಜಯ್ ಕುಮಾರ್ ನಾಯಕ್, ರಾಜಾ ಹರ್ಷವರ್ಧನ್ ನಾಯಕ್, ಭೀಮನಗೌಡ ಯಮನೂರ್, ವೆಂಕಟೇಶ್ ಬೇಟೆಗಾರ, ರವಿ ಸೌಕಾರ್, ಭೀಮು ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರು. ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಲು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರತಿಭಾವಂತ ಕ್ರೀಡಾಪಟುಗಳು ಆಗಮಿಸಿದ್ದು, ಕ್ರೀಡಾ ಮನೋಭಾವದಿಂದ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಯುವಕರಿಗೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಪಂದ್ಯಾವಳಿ ಕ್ರೀಡಾ ಪ್ರೇಮಿಗಳ ಗಮನ ಸೆಳೆಯಿತು. ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಸಾವಿರಾರು ಜನರು ಕ್ರೀಡಾಂಗಣಕ್ಕೆ ಆಗಮಿಸಿದ್ದು, ಮೈದಾನ ತುಂಬಿ ತುಳುಕಿತು. ಕುಟುಂಬ ಸಮೇತರಾಗಿ ಬಂದ ಪ್ರೇಕ್ಷಕರು ಪಂದ್ಯಾವಳಿಯ ರೋಚಕ ಕ್ಷಣಗಳನ್ನು ಆಸ್ವಾದಿಸಿ ಕ್ರೀಡಾ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಒಟ್ಟಾರೆ ಸುರಪುರದಲ್ಲಿ ನಡೆದ RKN ಕ್ರಿಕೆಟ್ ಟೂರ್ನಮೆಂಟ್ ಕ್ವಾರ್ಟರ್ ಫೈನಲ್ ಪಂದ್ಯಾವಳಿ ಕ್ರೀಡಾ ಜಾತ್ರೆಯಾಗಿ ಪರಿಣಮಿಸಿದ್ದು, ಸ್ಥಳೀಯ ಯುವಕರಿಗೆ ಪ್ರೇರಣೆಯಾದದ್ದು ವಿಶೇಷವಾಗಿದೆ.